ಆರೋಗ್ಯ, ರಸ್ತೆ, ಚರಂಡಿ, ಶುಚಿತ್ವ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ನೋಡಿಕೊಳ್ಳಬೇಕಾದ ನಗರಸಭೆಯೊಂದು ಎಲ್ಲವನ್ನೂ ಮರೆತು ಕಾಲಹರಣದಲ್ಲಿ ತೊಡಗಿದರೆ ಏನಾಗುತ್ತದೋ ಅಂತಹ ಸಮಸ್ಯೆಗಳು ಮಡಿಕೇರಿಯಲ್ಲಿ ಬೆಟ್ಟದಂತೆ ಬೆಳೆಯುತ್ತಿವೆ. ಸಮಸ್ಯೆಗಳ ಬಗ್ಗೆ ಮಾಧ್ಯಮಗಳು ವರದಿ ಮಾಡಿದರೆ ಅಥವಾ ಸಾರ್ವಜನಿಕರು ದೂರಿದರೂ ಕ್ಯಾರೆ ಎನ್ನದ ನಗರಸಭೆಗೆ ಕೊನೆಗೂ ಉಪಲೋಕಾಯುಕ್ತರು ಸರಿಯಾದ ಕಪಾಳ ಮೋಕ್ಷವನ್ನೇ ಮಾಡಿದ್ದಾರೆ. ಇದುವರೆಗೂ ನರಕಸಭೆ ಎಂದೇ ಜನರ ಬಾಯಿಗೆ ತುತ್ತಾಗಿದ್ದ ನಗರಸಭೆಯ ಬಗ್ಗೆ ಉಪಲೋಕಾಯುಕ್ತರು ಕೂಡ ನರಕಸಭೆ ಎಂದು ಸಂಬೋಧಿಸಿ ಜನಧ್ವನಿಗೆ ಮುದ್ರೆ ಒತ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಉಪಲೋಕಾಯುಕ್ತರು ನಗರಸಭೆಯ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವುದಾಗಿ ಹೇಳಿರುವುದು ಮಡಿಕೇರಿ ಜನರಿಗೆ ಸಮಸ್ಯೆಯಿಂದ ಮೋಕ್ಷ ಸಿಕ್ಕಿದಂತಾಗಿದೆ. ಕೋಣನ ಮುಂದೆ ಕಿಂಡ್ರಿ ಬಾರಿಸಿ ಪ್ರಯೋಜನವಿಲ್ಲ ಎಂಬಂತೆ ಸಮಸ್ಯೆಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡೇ ಜನರು ದಶಕಗಳ ಕಾಲ ನೂಕಿದ್ದಾರೆ. ಮಡಿಕೇರಿ ನಗರಕ್ಕೆ ಒದಗಿದ ಎಲ್ಲ ಸಮಸ್ಯೆಗಳಿಗೆ ಕಾರಣ ಹುಡುಕುತ್ತಾ ಹೊರಟರೆ ಸಿಗುವ ಉತ್ತರವೆಂದರೆ ನಗರಸಭೆ. ಇಲ್ಲಿ ಯಾವುದೇ ಕಾರ್ಯಕಲಾಪಗಳು ಗಂಭೀರವಾಗಿ ನಡೆಯುವುದೇ ಇಲ್ಲ. ರಾಜಕೀಯ ಪ್ರೇರಿತ, ಕಾಲಹರಣದ, ಆರೋಪ ಪ್ರತ್ಯಾರೋಪಗಳ, ಒಣ ಪ್ರತಿಷ್ಠೆಗಳ ಆಡಂಬಲವಾಗಿರುವ ನಗರಸಭೆಯಿಂದ ನಯಾ ಪೈಸೆಯ ಪ್ರತಿಫಲವೂ ಸಿಗುತ್ತಿಲ್ಲ. ಒಂದು ವೇಳೆ ಯಾವುದೇ ಗಂಭೀರ ಸಮಸ್ಯೆಗಳು ಪ್ರಸ್ತಾಪವಾದರೂ ಚರ್ಚೆಯನ್ನು ದಾರಿ ತಪ್ಪಿಸಲು ಇನ್ಯಾವುದೋ ವಿಷಯವೂ ಪ್ರಸ್ತಾಪವಾಗುತ್ತದೆ. ಸಾಮಾನ್ಯ ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಬೇಕಾದ ಕೌನ್ಸಿಲ್ ಯಾವುದೋ ವರ್ತಕರ, ಉದ್ಯಮಿಗಳ, ಉಳ್ಳವರ ಪರವಾಗಿ ವಾಲುತ್ತಿರುವುದು ಅನೇಕ ಸಭೆಗಳಲ್ಲಿ ಬಹಿರಂಗವಾಗಿದೆ. ನಗರಸಭೆಯ ಈ ದೌರ್ಬಲ್ಯ ಜನರ ಬಾಯಿಗೂ ಆಹಾರವಾಗಿದೆ. ಮಂಜಿನ ನಗರ ಎಂದೇ ಪ್ರವಾಸಿಗರ ಮನಸೂರೆಗೊಂಡಿರುವ ಪ್ರಾಕೃತಿಕ ಸೌಂದರ್ಯದ ಮಡಿಕೇರಿ ನಗರಕ್ಕೆ ಕಂಟಕವಾಗಿ ಪರಿಣಮಿಸಿರುವುದು ಕಸ ವಿಲೇವಾರಿ ಘಟಕ. ಸರ್ಕಾರದ ಕೋಟಿ ಕೋಟಿ ಹಣವನ್ನು ನುಂಗುತ್ತಲೇ ಇರುವ ಈ ಘಟಕ ನಗರಸಭೆಯ ಅಧಿಕಾರಿಗಳು ಮತ್ತು ಕೌನ್ಸಿಲರ್ಗಳ ಎಡಬಿಡಂಗಿತನದಿಂದಾಗಿ ಇಂದು ಕೊಳಚೆಯ ಕೊಂಪೆಯಾಗಿ ಆ ಮೂಲಕ ಪ್ರಕೃತಿಗೆ ಶಾಪವಾಗಿ ಪರಿಣಮಿಸಿದೆ. ಸುಸಜ್ಜಿತ ಮಾರ್ಗವೂ ಇಲ್ಲದ ಈ ಘಟಕದಲ್ಲಿನ ಲಕ್ಷಾಂತರ ಬೆಲೆ ಬಾಳುವ ಯಂತ್ರೋಪಕರಣಗಳು ಮಣ್ಣು ಮುಕ್ಕಿವೆ. ಮುಖ್ಯವಾಗಿ ಕಸ ವಿಲೇವಾರಿ ಘಟಕ ಪರಿಸರವನ್ನೇ ಕುಲಗೆಡಿಸಿದೆ. ಪೌರಾಯುಕ್ತರು, ಇಂಜಿನಿಯರ್ಗಳು, ಪರಿಸರ ಮತ್ತು ಆರೋಗ್ಯ ಅಧಿಕಾರಿಗಳು ಸೇರಿದಂತೆ 10 ಅಧಿಕಾರಿಗಳು ಮತ್ತು ಅನೇಕ ಸಿಬ್ಬಂದಿಗಳು, ಪೌರ ಕಾರ್ಮಿಕರ ಜೊತೆಗೆ 23 ಕೌನ್ಸಿಲರ್ಗಳು ಎಲ್ಲರೂ ಸೇರಿ ಸರಿಸುಮಾರು 75ರಿಂದ 100 ಮಂದಿ ನಗರಸಭೆಯ ರೂವಾರಿಗಳಿದ್ದಾರೆ. ಸರ್ಕಾರದ ಅನುದಾನವನ್ನು ಬಳಸಿಕೊಂಡು ಕಸ ವಿಲೇವಾರಿ ವ್ಯವಸ್ಥೆಗೆ ಮುಕ್ತಿ ಹಾಡಲು ಈವರೆಗೂ ಸಾಧ್ಯವಾಗಿಲ್ಲ. ಬದಲಿಗೆ ಅದೇ ಸರ್ಕಾರದ ಅನುದಾನ ಬಳಸಿಕೊಂಡು ಬೇರೊಂದು ದೂರದ ಪಾಲಿಕೆಗೆ ಅಧ್ಯಯನ ಪ್ರವಾಸ ಹೋಗುತ್ತಾರೆ. ಈವರೆಗೆ ಮಡಿಕೇರಿ ನಗರಸಭೆಗೆ ಹಲವಾರು ಆಡಳಿತ ಮಂಡಳಿಗಳು ಬಂದು ಹೋಗಿವೆ. ಇಷ್ಟು ವರ್ಷವೂ ಇದ್ದ ಬವಣೆಗಿಂತ ಈ ಬಾರಿಯ ಅವಧಿಯಲ್ಲಿ ಸಮಸ್ಯೆಗಳು ಭೂತಾಕಾರವಾಗಿ ಕಾಣಿಸಿಕೊಂಡಿವೆ. ಉಪಲೋಕಾಯುಕ್ತರ ಕಣ್ಣಿಗೆ ಗೋಚರವಾಗಿರುವುದು ಸಮಸ್ಯೆಗಳ ಒಂದು ಭಾಗ ಮಾತ್ರ. ಕಸದ ಬೆಟ್ಟ, ಹೈಟೆಕ್ ಕುಖ್ಯಾತಿಯ ಮಾರುಕಟ್ಟೆ, ಉದ್ಯಾನವನದ ಕುರುಹೆ ಇಲ್ಲದ ದಾಸವಾಳ ಪಾರ್ಕ್ಗಳಿಗೆ ನ್ಯಾಯಮೂರ್ತಿಗಳು ಭೇಟಿ ನೀಡಿದ್ದಾರೆ. ನೀವು ಇಷ್ಟು ದೊಡ್ಡ ಜಾಗನ 4 ವೆಹಿಕಲ್ ನಿಲ್ಸೋದಕ್ಕೆ ಮಾಡಿಕೊಂಡ್ರೆ 20 ವೆಹಿಕಲ್ 20 ವೆಹಿಕಲ್ ನೀವು ಅರೇಂಜ್ಮೆಂಟ್ ಮಾಡ್ಕೊಳತ್ತಾಗಲ್ಲ. ಬೋರ್ಡ್ ಹಾಕಿರೋದು ನೋಡಿ, ನಗರಸಭೆ ಉದ್ಯಾನವನ. ಇದು ಎಲ್ಲಿ ಉದ್ಯಾನವನ ಎಲ್ಲಿ ತೋರಿಸಿ ನಮಗೆ ಉದ್ಯಾನವನ ಇಲ್ಲ. ಮತ್ತೆ ಯಾಕೆ ಬೋರ್ಡ್ ತೆಗಿಸ್ರಿ? ಪಾರ್ಕಿಂಗ್ ಉದ್ಯಾನವನ ಅಲ್ಲ, ಇದು ಪಾರ್ಕ್ ಅಲ್ಲ, ಮುನ್ಸಿಪಲ್ ಪಾರ್ಕ್ ಅಲ್ಲ, ಮುನ್ಸಿಪಲ್ ಪಾರ್ಕಿಂಗ್ ಪ್ಲೇಸ್ ಅಂತ ಹಾಕ್ಬೇಕು. ಹಾಕ್ತೀರಾ? ಇದಕ್ಕೆ ಏನಕ್ಕೆ ಮೀಸಲು ಮಾಡಿದ್ದೀರಿ ಸರ್? ಮೊದಲು ಇದು ಕೆರೆ ಇತ್ತು ಸರ್, ಕೆರೆನೂ ಮುಚ್ಚಿಬಿಟ್ಟು ಅಲ್ಲ, ಈಗ ನಿಮ್ಮ ರಿಜಿಸ್ಟ್ರಲ್ಲಿ ಎಂಟ್ರೀಸಲ್ಲಿ ಈ ಜಾಗ ಏನಂತ ಇದೆ? ಉದ್ಯಾನವನ ಮಾಡಬೇಕು ಇದೆ ಸರ್. ಮತ್ತು ನೀವು ಹೆಂಗೆ ಪಾರ್ಕಿಂಗ್ ಮಾಡ್ಕೊತೀರಿ? ಜಾಗನೇ ಇಲ್ಲ ಸರ್ ಬೇರೆ. ಈಗ ಮತ್ತೆ ಅಲ್ರಿ, ಜಾಗ ಇಲ್ಲ ಅಂತಂದ್ರು ನೀವು ಏನು ಬೇಕಾದ್ರೂ ಮಾಡ್ತೀರಾ? ನಿಮ್ಗೆ ಜಾಗ ಇಲ್ಲ ಅಂತಂದರೆ DC ಆಫೀಸ್ನಲ್ಲಿ ನಿಲ್ಸ್ಕೊಬೋದು. ಹೋಗಿ ಯಾವುದಕ್ಕೆ ಏನೇನು ಫಿಕ್ಸ್ ಮಾಡಿದ್ರು ಅದೇ ಮಾಡಬೇಕಪ್ಪ. ಇದಕ್ಕೆ ನೀವೇನಾದ್ರು ಅರೇಂಜ್ಮೆಂಟ್ ಮಾಡ್ಕೋಬೇಕು. ಬೇರೆ ಕಡೆ ಎಲ್ಲರೂ ಜಾಗ ತಗೊಂಡು ಅಥವಾ ನಿಮ್ಮ ಆಫೀಸ್ ಪಕ್ಕದಲ್ಲೇನೋ ಒಂದು ಫ್ಲೋರ್ ಎಕ್ಸ್ಟ್ರಾ ಮಾಡಿಕೊಂಡು ಏನೋ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಉದ್ಯಾನವನಕ್ಕೆ ಜನಗಳಿಗೋಸ್ಕರ ಮೀಸಲಾಗಿತ್ತು ಅದನ್ನು ನೀವು ವೆಹಿಕಲ್ ಪಾರ್ಕಿಂಗ್ ನೋಡಿ ಇದೊಂದು ವಿಡಿಯೋ ಮಾಡಿಕೊಡ್ರಿ. ಅದು ಮಾಡಬಾರ್ದು. ಇದು ಯು ಮಸ್ಟ್ ಕನ್ವರ್ಟ್ ದಿಸ್ ಇಂಟು. ಬಹುಶಃ ಎಲ್ಲ ಸಮಸ್ಯೆಗಳನ್ನು ಅವರು ಖುದ್ದಾಗಿ ಕಂಡಿದ್ರೆ ಅಧಿಕಾರಿಗಳನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿ ನಗರಸಭೆಯನ್ನೇ ವಿಸರ್ಜಿಸಿ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಶಿಫಾರಸು ಮಾಡುತ್ತಿದ್ದಾರೋ ಏನೋ. ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳನ್ನು ಸುತ್ತಿದ್ದೀನಿ. ಈಗ ಇಲ್ಲಿ ಇರೋಷ್ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲೂ ಇಲ್ಲ. ಜನಗಳಿಗಿನ್ನ ಅದನ್ನು ಬಿಸಿ ತಾಕಿಲ್ಲ. ನಿಮಗೂ ಬಿಸಿ ತಾಕಿಲ್ಲ ಅಂತ ಅನಿಸ್ತದೆ.
ಯಾಕೆ ಅಂತಂದರೆ ಅಲ್ಲಿ ಗುಡ್ಡದ ಮೇಲೆ ಇರೋದ್ರಿಂದ ಅಲ್ಲಿ ಏನೂ ಸಂಸ್ಕರಣೆ ಮಾಡದಿದ್ರು ಕಸ ಎಲ್ಲ ತಗೊಂಡೋಗಿ ಹಾಕಿದ್ರು ಆ ನೀರು ಬರೋದು ಆ ವಾತಾವರಣ ಏನಿದೆ ಅಂತಂದರೆ ಗಿಡ ಮರಗಳೆಲ್ಲ ಅದನ್ನು ಹೀರ್ಕೊಂಡು ಕೆಳಕ್ಕೆ ಬಿಡ್ತಾ ಇಲ್ಲ. ಗಿಡ ಮರಗಳೇ ಪಾಪ ಅವು ನೋವು ಅನುಭವಿಸ್ತಾ ಇವೆ ಹೊರತು ನಿಮಗೆ ನೋವಾಗ್ದಂಗೆ ಅವು ನೋಡ್ಕೊತಾ ಇವೆ. ಪ್ರಕೃತಿ ಹಂಗಿದೆ. ಭಾಳ ನೆಗ್ಲಿಜೆನ್ಸ್ ಇದೆ. ಟೋಟಲ್ ಡೆರಲಿಕ್ಷನ್ ಆಫ್ ಡ್ಯೂಟಿ, ನೆಗ್ಲಿಜೆನ್ಸ್ ಎದ್ದು ಕಾಣುತ್ತೆ ಆಫೀಸರ್ಸ್ದು. ಹೋಗೋಕ್ಕೆ ಜಾಗ ಇಲ್ಲ ಅಲ್ಲಿ, ಅಷ್ಟು ಕಸರಿಯಾಗಿ ಇಟ್ಕೊಂಡಿದ್ದಾರೆ. ಆ ಒಂದು ಸಂಸ್ಕರಣಾ ಕೇಂದ್ರ ಕೂಡ ಸರಿಯಾಗಿ ಇಟ್ಕೊಂಡಿಲ್ಲ, ಬೇರೆ ಕಡೆ ಹಾಳಾಗೋಗಲಿ ಅದು. ಆಮೇಲೆ ಲಿಚೆಟ್ಟಿಗೆ ಹೋಗೋದಕ್ಕೆ ದಾರಿನೇ ಮಾಡಿಲ್ಲ, ಕಾಲುವೆನೇ ಇಲ್ಲ ಅಲ್ಲಿ. ಅಷ್ಟು ಅಧ್ವಾನ, ಇಂಥ ಅಧ್ವಾನ ಎಲ್ಲೂ ನೋಡಿಲ್ಲ. ಅಷ್ಟು ಅಧ್ವಾನದ ಇದಿದೆ. ಟೋಟಲ್ಲಾಗಿ ಹೇಳಬೇಕು ಅಂತಂದರೆ ಮುನ್ಸಿಪಾಲ್ಟಿ ಸತ್ತಿದೆ. ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಮಿಷನರು ಯಾರೂ ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇಲ್ಲ. ಅವ್ರ ಮೇಲೆಲ್ಲ ಈಗ ಶೀಘ್ರವಾದ ಕ್ರಮವನ್ನು ತಗೋತೀನಿ. ಕೊನೆಗೂ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳು, ಸ್ಥಳೀಯ ಸಂಸ್ಥೆಯ ಅಂಧಾಡಳಿತ, ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಉಪಲೋಕಾಯುಕ್ತರು ಕಣ್ಣಾರೆ ಕಂಡು ಬಿಸಿ ಮುಟ್ಟಿಸಿರುವುದು ಸಾರ್ವಜನಿಕ ವಲಯದಲ್ಲಿ ನೆಮ್ಮದಿಯ ನಿಟ್ಟುಸಿರಿಗೆ ಕಾರಣವಾಗಿದೆ. ಕೇಳುವವರು ಒಬ್ಬರಿದ್ದಾರೆ ಎಂಬ ಸಮಾಧಾನ ಜನರಲ್ಲಿ ಮೂಡಿದೆ. ಇದೀಗ ಚೆಂಡು ಪೌರಾಯುಕ್ತರ ಅಂಗಳದಲ್ಲಿದೆ. ಮಡಿಕೇರಿ ನಗರಸಭೆಯಿಂದ ಇನ್ನಾದರೂ ಪ್ರತಿಷ್ಠೆ ಇಲ್ಲದ, ರಾಜಕೀಯ ಪ್ರೇರಣೆ ಇಲ್ಲದ, ಭ್ರಷ್ಟಾಚಾರವಿಲ್ಲದ, ಜನಸಾಮಾನ್ಯರ ನೆಮ್ಮದಿಗೆ ಪೂರಕವಾದ ಕೆಲಸ ಕಾರ್ಯಗಳು ಚುರುಕುಗೊಳ್ಳಲಿ ಎಂಬುದೇ ಈ ವರದಿಯ ಆಶಯ. ಚಿತ್ತಾರ ನ್ಯೂಸ್, ಮಡಿಕೇರಿ.